ಎಷ್ಟು ಬೇಜಾರು ಮಾಡಿಕೊಂಡ್ರು ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಶ್ರೀಕಾಂತದ್ದು ಪಿಂಕಿದು ಎಂಗೇಜ್ಮೆಂಟ್ ಆಯಿತು, ಅವರಿಬ್ಬರು ಮದುವೆ, ಅವರಿಬ್ಬರು ಸುಖವಾಗಿರೋದನ್ನು ನಾನು ನೋಡಬೇಕು. ನಾನು ಇಷ್ಟು ದಿನ ಅಂತ ಹೆಂಗೆ ಕೊಡ್ಕೊಂಡು ಕೂತ್ಕೊಳ್ಳೋದು ನನಗೆ ಗೊತ್ತಾಗ್ತಿಲ್ಲ. ಆದರೂ ಶ್ರೀಕಾಂತ್ ನನ್ನ ಕೈಲಿ ಮರೆಯೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಅಕ್ಕ ಅಕ್ಕ, ಓ ಪಿಂಕಿ ಬಾ ಕೂತ್ಕೋ. ಅಕ್ಕ ಸಾರಿ ಕಣೆ, ನನ್ನ ಕ್ಷಮಿಸ್ಬಿಡ. ನೀನು ಯಾಕೆ ಹೀಗಿದೆಯಾ? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣಕ್ಕ. ಅಕ್ಕ ಪ್ಲೀಸ್, ನಿನ್ನ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ನೀನು ಈ ಥರ ಇರಬೇಡ ಕಣೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡೆ. ಪಿಂಕಿ ಏನಾಯಿತು? ಯಾಕೆ ಹಿಂಗೆ ಆಡ್ತಿದ್ಯಾ? ಇದಂಥದ್ದು ಏನಾಗಿಲ್ಲ, ನಾನು ಆರಾಮಾಗಿದ್ದೀನಿ. ಏನು ಆರಾಮಾಗಿದೆಯಾ? ಬರೀ ಸುಳ್ಳು ಹೇಳ್ಕೊಂಡು ಆರಾಮಾಗಿರೋಳು ಯಾಕೆ ನೀನು ನನ್ನ ಎಂಗೇಜ್ಮೆಂಟಿಗೆ ಬರಲಿಲ್ಲ ಹೇಳು? ನೋಡು ಪಿಂಕಿ, ನಾನು ಮನುಷ್ಯಲೇ ಅಲ್ವಾ, ನನಗೂ ಫೀಲಿಂಗ್ಸ್ ಇರುತ್ತಲ್ವಾ. ಈಗ ನನಗಾಗಿರೋ ನೋವು ಒಂದೇ ದಿನಕ್ಕೆ ಮರಿ ಅಂದರೆ ಹೆಂಗಾಗುತ್ತೆ? ಹಾಂ, ನೆಕ್ಸ್ಟ್ ಡೇಗೆ ನಂದು ಶ್ರೀಕಾಂತ್ ಎಂಗೇಜ್ಮೆಂಟ್ ಇತ್ತು, ಆವತ್ತು ನಿಂದು ಶ್ರೀಕಾಂತ್ ಎಂಗೇಜ್ಮೆಂಟ್ ಆಗಿದೆ. ಅದನ್ನ ನನಗೆ ಒಂದು ದಿನದಲ್ಲಿ ಹೇಗೆ ಮರ್ತರು ಖುಷಿಯಾಗಿ ಬರೋಕ್ಕಾಗುತ್ತೆ ಹೇಳು? ನನಗೂ ಮನಸ್ಸಿದೆ ಅಲ್ವಾ, ನನಗೂ ನೋವಾಗುತ್ತಲ್ವಾ, ಅರ್ಥ ಮಾಡ್ಕೊ ಪಿಂಕಿ. ಹೌದಕ್ಕ, ನನಗೆ ಅರ್ಥ ಆಗುತ್ತೆ, ನಿನಗೂ ತುಂಬ ಬೇಜಾರಾಗಿದೆ, ಅದು ನನ್ನಿಂದ. ಆದರೆ ನಾನು ಬೇಕು ಅಂತ ಏನೂ ಮಾಡಿಲ್ಲಕ್ಕ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ ಪ್ಲೀಸ್. ಇಲ್ಲ ಪಿಂಕಿ, ನೀನು ನನ್ನ ಕೆಟ್ಟದಾಗಲಿ ಅಂತ ಏನೂ ಮಾಡಿಲ್ಲ, ನಂಗೆ ಅರ್ಥ ಆಗುತ್ತೆ. ಆದರೆ ನೀನು ಇದನ್ನೆಲ್ಲ ಮೊದಲೇ ಹೇಳಿದರೆ ನಾನು ಶ್ರೀಕಾಂತ್ ಬಗ್ಗೆ ಇಷ್ಟೊಂದು ಆಸೆ ಕನಸಿಟ್ಕೋತಿರ್ಲಿಲ್ಲ, ಅಷ್ಟೇ ನಾನು ಹೇಳ್ತಿರೋದು. ಇಲ್ಲ ಅಕ್ಕ, ಎಲ್ಲರೂ ಮೊದಲೇ ಹೇಳಿದ್ರೆ ಅಂತಿದ್ದಾರಲ್ಲ, ನನ್ನ ಉದ್ದೇಶ ಏನಾಗಿತ್ತಕ್ಕ? ನೀನು ಶ್ರೀಕಾಂತ್ ಮದುವೆ ಆಗೋದೇ ನನ್ನ ಉದ್ದೇಶ ಆಗಿತ್ತು. ನೀನು ಶ್ರೀಕಾಂತ್ ಮದುವೆಯಾಗಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಅಂಥದ್ರಲ್ಲಿ ನಾನು ಹೇಗೆ ಈ ವಿಷಯ ನಿನ್ನ ಹತ್ರ ಹೇಳೋಕ್ಕಾಗತ್ತೆ ಹೇಳು? ನಿನ್ನ ಹತ್ರ ಈ ವಿಷಯ ಹೇಳಿ ನೀವಿಬ್ಬರು ಮದುವೆಯಾಗಿ ಅಂತ ಹೇಳಿದ್ರೆ ನೀನು ಒಪ್ಕೋತಿದ್ಯಾ? ಹಾಂ, ನಿನಗೆ ಈ ವಿಷಯ ಗೊತ್ತಾಗಬಾರ್ದು. ನೀನು ಶ್ರೀಕಾಂತ್ ಮದುವೆಯಾಗಿ ಖುಷಿಯಾಗಿರಬೇಕು ಅಂತ ಆಸೆ ಪಟ್ಟೆ ಅಕ್ಕ. ನೀನು ಶ್ರೀಕಾಂತ್ನ ಇಷ್ಟಪಡ್ತಿರೋದು ನೋಡಿ 5 ವರ್ಷದಿಂದ ಪ್ರೀತಿಸ್ತಿರೋ ನನ್ನ ಪ್ರೀತಿನ ತ್ಯಾಗ ಮಾಡೋಕ್ಕೆ ಹೋದೆ. ಆದರೆ ನನ್ನದೇ ತಪ್ಪು ಅಂತಿದ್ದೀರಾ ನೀವೆಲ್ಲ? ಅಕ್ಕ, ನನ್ನ ಆಸೆ, ನನ್ನ ಕನಸನ್ನೆಲ್ಲ ಬಿಟ್ಟು ನೀನು ಖುಷಿಯಾಗಿರಬೇಕು ಅಂತ ಆಸೆ ಪಟ್ಟೆ ಅಕ್ಕ. ಶ್ರೀಕಾಂತ್ ಒಪ್ಕೊಳ್ತಾ ಇದ್ರು ಅವನ್ನ ಕಷ್ಟಪಟ್ಟು ಒಪ್ಪಿಸಿ ನೀನು ಶ್ರೀಕಾಂತ್ ಮದುವೆಗೆ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟೆ. ಇಬ್ಬರು ಖುಷಿಯಾಗಿರೋದನ್ನ ನೋಡಿ ನಾನು ಖುಷಿಯಾಗಿರಬೇಕು ಅಂದ್ಕೊಂಡೆ ಅಕ್ಕ. ನನ್ನ ಪ್ರೀತಿ ಹೋದ್ರೂ ಪರವಾಗಿಲ್ಲ, ನೀನು ಶ್ರೀಕಾಂತ್ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟೆ. ಇಬ್ಬರು ಮದುವೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಷಯ ನಾನು ಮುಚ್ಚಿಟ್ಟೆ ಅಕ್ಕ, ಅಷ್ಟೇ. ಆದರೆ ಅದೇ ಈಗ ದೊಡ್ಡ ತಪ್ಪಾಗಿ ಹೋಗಿದೆ. ಹೌದು ಪಿಂಕಿ, ನೀನು ಹೇಳೋದು ಸರಿನೇ. ನೀನು ಇಷ್ಟೊಂದು ದೊಡ್ಡ ತ್ಯಾಗ ಮಾಡೋಕ್ಕೋದೆ ನನಗೋಸ್ಕರ. ಹೋಗಲಿ ಬಿಡು, ಆಯಿತು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆಯಿತು, ನೀನು ಆರಾಮಾಗಿರು. ಈಗ ಏನಾಯಿತು? ಈಗ ಸ್ವಲ್ಪ ನಂಗೆ ಬೇಜಾರಾಗಿತ್ತು, ಅದಕ್ಕೆ ಎಂಗೇಜ್ಮೆಂಟಿಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಇನ್ನೇನೆಲ್ಲ ಆಯಿತು. ನನಗೂ ಇವಾಗೆಲ್ಲ ಸರಿ ಅರ್ಥ ಆಗ್ತಿದೆ. ಈಗ ನಾನು ಈ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದ್ರೆ ಏನೂ ಯೂಸ್ ಇಲ್ಲ ಅಂತ. ನಾನು ಆರಾಮಾಗಿ ಆಗ್ತೀನಿ, ಸ್ವಲ್ಪ ಟೈಮ್ ಬೇಕಷ್ಟೆ. ಅಕ್ಕ, ನೀನು ಹಂಗೆ ಅನ್ಕೊಂಡು ಹಿಂಗೆ ರೂಮಲ್ಲಿ ಕೂತ್ಕೊಂಡ್ರೆ ನನಗಂತೂ ಬೇಜಾರು ತಡೆಯೋಕ್ಕಾಗ್ತಿಲ್ಲ ಅಕ್ಕ. ನನಗಿರಲಿ, ಅಪ್ಪ ಅಮ್ಮ ಪ್ರೇಮ ಅಕ್ಕ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ, ನನ್ನಿಂದನೇ ಹೀಗಾಯಿತು ಅಂತ. ಪ್ಲೀಸ್ ಅಕ್ಕ, ನೀನು ಇದರಿಂದ ಹೊರಗಡೆ ಬಾ, ನಿನ್ನ ಕೈ ಮುಗಿತೀನಿ ಕಣೆ. ಪಿಂಕಿ, ನಿಂಗೆ ಏನಾಗಿದೆ? ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ ನಿನಗೆ? ನಾನು ಆರಾಮಾಗಿದ್ದೀನಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆರಾಮಾಗಿದ್ದೀನಿ ಅಂತ ಹೇಳೋದೇ ಆಯಿತು. ಹಿಂಗೆ ಇನ್ನೊಂದು ವಿಷಯ ಗೊತ್ತಾ? ಶ್ರೀಕಾಂತ್ ಎಂಗೇಜ್ಮೆಂಟ್ ದಿನ ನನ್ನ ಜೊತೆ ಮಾತಾಡಲಿಲ್ಲ ಅಕ್ಕ. ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಯಾಕೆ, ಏನಾಯಿತು? ಅಕ್ಕ, ನೀನು ಬೇಜಾರು ಮಾಡ್ಕೊಂಡಿದ್ಯಾ, ನೀನು ಎಂಗೇಜ್ಮೆಂಟಿಗೆ ಬಂದಿಲ್ಲ, ಅವನಿಂದ ನಿನಗೆ ಹಿಂಗೆಲ್ಲ ಆಯ್ತಲ್ಲ ಅಂತ ಅವ್ನು ತುಂಬ ನೊಂದ್ಕೊಂಡಿದ್ದಾನೆ. ನನ್ನ ಜೊತೆನೂ ಮಾತಾಡಲಿಲ್ಲ, ಎಂಗೇಜ್ಮೆಂಟ್ ಪೂರ್ತಿ ಹಿಂಗೆ ಊದ್ಕೊಂಡಿದ್ದ, ಯಾರ ಜೊತೆನೂ ಮಾತಾಡಲಿಲ್ಲ, ನಗೋದಂತೂ ಇಲ್ಲವೇ ಇಲ್ಲ. ಹೌದಾ? ಹೋಗಲಿ ಬಿಡು, ನೀನು ಬೇಜಾರು ಮಾಡ್ಕೋಬೇಡ ಪಿಂಕಿ. ಆಯಿತು, ನೀನೇನು ತಲೆ ಕೆಡಿಸ್ಕೋಬೇಡ. ಈಗ ಮುಗೀತಲ್ಲ, ನಾನು ಆರಾಮಾಗಿ ಆಗ್ತೀನಿ. ನಿನ್ನ ಮದುವೆ ಅಷ್ಟೇ ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ನೀನೇನು ಯೋಚನೆ ಮಾಡಬೇಡ, ಆಯಿತಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊ. ನೀನೇನಾದರೂ ಮದುವೆಗೆ ನಿಂತು ಓಡಾಡ್ಕೊಂಡು ಮಾಡಲಿಲ್ಲ ಅಂದರೆ, ಇದೇ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮದುವೆನೇ ಆಗಲ್ಲ. ಶ್ರೀಕಾಂತ್ ಕೈಲಿ ನಾನು ತಾಳಿನೇ ಕಟ್ಸ್ಕೊಳ್ಳಲ್ಲ. ಇದು ಸುಳ್ಳಲ್ಲ ಅಕ್ಕ, ಸತ್ಯ. ಆಯಿತು ಅಂತ ಹೇಳಿದ್ನಲ್ಲ, ಆಯಿತು ಬಿಡು, ಇನ್ಮೇಲೆ ಆಗಲ್ಲ. ನನಗೂ ಅರ್ಥ ಆಗುತ್ತೆ. ಸುಮ್ಮನೆ ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರೋದು ನನಗೆ ಇಷ್ಟ ಇಲ್ಲ. ಇಬ್ಬರು ಖುಷಿಯಾಗಿರಬೇಕು. 5 ವರ್ಷದಿಂದ ಪ್ರೀತಿಸಿದ್ರಿ, ಈ ದಿನಕ್ಕೋಸ್ಕರ ಎಷ್ಟೋ ಕಾದಿರ್ತೀರಾ. ಈಗ ದಿನ ಬಂದಿದೆ ನಿಮಗೆ, ಖುಷಿಯಾಗಿ ಮದುವೆ ಆಗಿ ಸಂತೋಷವಾಗಿರಿ. ನೀವು ಸಂತೋಷವಾಗಿರೋದನ್ನೇ ನಾನು ಬಯಸೋದು. ಅದಕ್ಕೋಸ್ಕರನೇ ಅಲ್ವಾ ನಾನು ಎಲ್ಲರ ಹತ್ರ ಸತ್ಯ ಹೇಳಿದ್ದು. ನೀನೇನು ಯೋಚನೆ ಮಾಡಬೇಡ ಪಿಂಕಿ, ಎಲ್ಲ ಒಳ್ಳೇದಾಗುತ್ತೆ. ಶ್ರೀಕಾಂತ್ ಅವರು ಖುಷಿಯಾಗಿ ನಿನ್ನ ಜೊತೆ ಚೆನ್ನಾಗಿರ್ತಾರೆ. ನಾನು ಇನ್ಮೇಲೆ ಇದನ್ನೆಲ್ಲ ಮರೆತು ಆರಾಮಾಗಿರ್ತೀನಿ. ನೀನೇನು ಯೋಚನೆ ಮಾಡಬೇಡ, ಆಯಿತಾ? ಅಷ್ಟಾದರೆ ಸಾಕಕ್ಕ. ನೀನು ಖುಷಿಯಾಗಿದ್ರೆ ಇದೆಲ್ಲ ಸರಿ ಹೋಗುತ್ತೆ. ನೀನು ಈ ಥರ ಬೇಜಾರು ಮಾಡ್ಕೊಂಡಿದ್ರೆ ಅಪ್ಪ ಅಮ್ಮ, ಪ್ರೇಮಕ್ಕ, ಶ್ರೀಕಾಂತ್, ನಾನು ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತೀವಿ. ಅದು ಅಲ್ಲದೆ ಅವರೆಲ್ಲರಿಗೂ ನನ್ನ ಮೇಲೆ ಕೋಪ ಜಾಸ್ತಿ ಆಗುತ್ತಕ್ಕ. ಅಪ್ಪ ಅಮ್ಮಂಗೆ, ಪ್ರೇಮಕ್ಕಂಗೆ, ಶ್ರೀಕಾಂತ್ಗೆ ಎಲ್ರಿಗೂ ನನ್ನ ಮೇಲೆ ಕೋಪ. ನನ್ನಿಂದನೇ ತಪ್ಪಾಗಿದೆ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ನೀನೀಗಿದ್ರೆ ನನಗೆ ಎಲ್ಲರ ಮೇಲೂ ನನ್ನ ಬೇಜಾರು ಜಾಸ್ತಿ ಆಗುತ್ತೆ. ನನಗೂ ಅಳು ಬರುತ್ತಷ್ಟೇ. ಅಯ್ಯೋ, ನೀನು ನನ್ನ ಮುದ್ದು ತಂಗಿ, ನೀನು ಅಳಬಾರ್ದು. ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ನಲ್ಲ,
ನಾನು ಬೇಜಾರು ಮಾಡ್ಕೊಂಡಿರೋದಕ್ಕೆ ತಾನೇ ಅವರೆಲ್ಲ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿರೋದು. ನಾನೀಗ ಆರಾಮಾಗಿರ್ತೀನಲ್ಲ, ಆಮೇಲೆ ಅವರೆಲ್ಲ ಸರಿ ಹೋಗ್ತಾರೆ ಆಯಿತಾ. ಪ್ರೇಮಕ್ಕಂಗೆ ನಾನೇ ಹೇಳ್ತೀನಿ ಪಿಂಕಿದೇನು ತಪ್ಪಿಲ್ಲ ಅಂತ. ನೀನು ನನಗೋಸ್ಕರ ಎಂಥ ತ್ಯಾಗ ಮಾಡೋಕೆ ಹೊರಟಿದ್ಯಾ ಅಂಥದ್ರಲ್ಲಿ ನಿನ್ನ ತಪ್ಪು ಅಂತ ನಾನು ಹೇಳೋಕ್ಕಾಗತ್ತಾ? ಹೌದಕ್ಕ, ನೀನು ಅರ್ಥ ಮಾಡ್ಕೊಂಡಿಲ್ಲ, ಅದೇ ಸಂತೋಷ ಆಯಿತು ನನಗೆ. ಅಕ್ಕ ಪ್ಲೀಸ್ ನೀನು ಇದನ್ನೆಲ್ಲ ಮರೆತು ಬೇಗ ಹೊರಗಡೆ ಬಾ. ನನ್ನ ಮದುವೆಗೆ ನೀನೇ ಖುಷಿಯಾಗಿ ನಿಂತು ಮದುವೆ ಮಾಡಬೇಕು ಅಷ್ಟೇ ಅಲ್ಲ, ನೀನೊಂದು ಒಳ್ಳೆ ಹುಡುಗನ ನೋಡಿ ಮದುವೆನೂ ಮಾಡ್ಕೋಬೇಕು. ನೋಡು ಪಿಂಕಿ, ಈಗ ತಾನೇ ಇದ್ದೆ ಎಲ್ಲದರಿಂದ ಹೊರಗಡೆ ಬರಬೇಕು ಅಂದ್ಕೊಂಡಿದ್ದೀನಿ. ಮತ್ತೆ ಆ ಥರ ಏನೇನೋ ಮಾತಾಡಿ ನನಗೆ ಬೇಜಾರು ಮಾಡಬೇಡ ಆಯಿತಾ. ಮೊದಲು ನಿನ್ನ ಮದುವೆ ಆಗಲಿ, ನೀನು ಖುಷಿಯಾಗಿ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡು, ಆಮೇಲೆ ನೋಡೋಣ. ಹಾಂ ಆಯಿತು. ಈಗ ನೀನು ಸರಿ ಹೋದೆ ತಾನೇ? ಹೌದು ಕಣೆ, ನಾನು ಸರಿ ಹೋಗಿದ್ದೀನಿ. ನೀನು ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ಈಗ ಆರಾಮಾಗಿರು, ನಾನು ಚೆನ್ನಾಗಿದ್ದೀನಲ್ಲ. ಈಗ ಹೊರಗಡೆ ಬರ್ತೀನಿ, ಎಲ್ಲ ಜೊತೆ ಖುಷಿಯಾಗಿ ಮಾತಾಡ್ತೀನಿ, ಖುಷಿಯಾಗಿ ಇರ್ತೀನಿ. ನೀನು ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಆಯಿತಾ. ನಗೆ ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಯಿತು. ಸದ್ಯ ನೀನು ಎಲ್ಲಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯೋ, ನೀನು ಎಲ್ಲಿ ಹಿಂಗೆ ಇರ್ತೀಯೋ ಅಂತ ಬೇಜಾರಾಗೋಗಿತ್ತು. ಮನೆಯವರೆಲ್ಲ ನಾನು ನೋಡಿದ್ರೆ ಗುರ್ರ ಅಂತಾರೆ. ನನಗೆ ಎಷ್ಟು ಬೇಜಾರಾಗ್ಬಿಟ್ಟಿತ್ತು ಗೊತ್ತಾ. ನಾನು ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಸದ್ಯ ನೀನು ನನ್ನ ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು. ನೀನು ಈ ಮನೆ ಮುದ್ದು ಕಣೆ, ನಿನ್ನ ಮೇಲೆ ಎಲ್ಲರೂ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿನ್ನ ಮೇಲೆ ಬೇಜಾರು ಮಾಡ್ಕೋತಾರೆ ಹೇಳು? ಏನೋ ಸುಮ್ಮನೆ ಆ ಥರ ಅಷ್ಟೇ. ನೀನು ಇನ್ನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು ಆಯಿತಾ. ಹೋಗು, ನಾನು ಬರ್ತೀನಿ ಊಟಕ್ಕೆ. ಸರಿ ಅಕ್ಕ, ಬೇಗ ಬಾ. ಓಕೆ, ಒಳ್ಳೆ ಕತೆ ಹೇಳ್ದು. ಹೌದು, ನಾನು ಹಿಂಗಿದ್ರೆ ಶ್ರೀಕಾಂತ್ಗೆ ಇವಳ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಮನೆಯವ್ರಿಗೆಲ್ಲ ಇವಳ ಮೇಲೆ ಬೇಜಾರು ಮಾಡ್ಕೋತಾರೆ. ಆ ಥರ ಆಗೋದು ಬೇಡ. ಪಾಪ ಇವಳು ನನಗೋಸ್ಕರ ಅವಳ ಪ್ರೀತಿನೇ ತ್ಯಾಗ ಮಾಡೋಕೆ ಕೊಟ್ಟಿದ್ಲು. ಅವಳ ಮೇಲೆ ಬೇರೆಯವರೆಲ್ಲ ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ನಾನು ಸರಿ ಹೋಗಬೇಕು. ನಾನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಇನ್ನು ಯಾವ ಅರ್ಥನೂ ಇಲ್ಲ. ನಾನೇ ಖುಷಿಯಾಗಿ ಓಡಾಡ್ಕೊಂಡು ಇವಳು ಮದುವೆ ಮಾಡಬೇಕು, ಆಗಲೇ ಎಲ್ಲ ಸರಿ ಹೋಗೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.